ಸುಂಕಾತೊಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. 8.50 ಕೋಟಿ ವೆಚ್ಚದ ಕಾಮಗಾರಿಗಳಲ್ಲಿ 5 ಕೋಟಿ ವೆಚ್ಚದ ಸುಂಕಾತೊಣ್ಣೂರು ಏತ ನೀರಾವರಿ ಯೋಜನೆ ಕೈಬಿಟ್ಟು ಹೋಗಿರುವ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಸುಂಕಾತೊಣ್ಣೂರು ಮಹದೇಶ್ವರ ದೇವಸ್ಥಾನದ ಹತ್ತಿರ ಗುದ್ದಲಿ ಪೂಜೆ ನೆರವೇರಿಸಿ ಸುಂಕಾತೊಣ್ಣೂರು ಗ್ರಾಮದಲ್ಲಿ 30 ಲಕ್ಷ, ಅಂಬರೀಶ್ ಬಡಾವಣೆಯಲ್ಲಿ 65 ಲಕ್ಷ, ಅತ್ತಿಗನಹಳ್ಳಿ 20 ಲಕ್ಷ, ಎಸ್ ಕೊಡಗಳ್ಳಿ 10 ಲಕ್ಷ, ಕಾಳೇನಹಳ್ಳಿ 36 ಲಕ್ಷ, ಈರೇಗೌಡನ ಕೊಪ್ಪಲು 20 ಲಕ್ಷ, ಮಾಡರಹಳ್ಳಿ ಗ್ರಾಮದಲ್ಲಿ 1.50 ಕೋಟಿ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು, ಸಾರ್ವಜನಿಕರು, ಗುತ್ತಿಗೆದಾರರು, ಅಧಿಕಾರಿಗಳು, ರೈತ ಸಂಘದ ಮುಖಂಡರು ಉಪಸ್ಥಿತಿ ಇದ್ದರು. ಗವೀರಪ್ಪನ ಕಟ್ಟೆ, ಮಾದಯ್ಯನ ಕಟ್ಟೆ, ಮಾದಯ್ಯನ ಕಟ್ಟೆ, ಇಲ್ಲಿ ಸುಂಕಾತೊಣ್ಣೂರು ನಮ್ಮ ಮಾದಯ್ಯನ ಕಟ್ಟೆ ಸೇರಿದೆ. ಆಮೇಲೆ ಚಿಕ್ಕನಹಳ್ಳಿ ಕೆರೆ, ಆಮೇಲೆ ಜವರಪ್ಪನ ಕಟ್ಟೆ, ಮೂಡ್ಲಕೊಪ್ಪಲೂರು, ಆಮೇಲೆ ಗೊಳ್ಳನಹಳ್ಳಿ ಕೆರೆ, ನರಳ್ಳಿ, ಅಯ್ಯನ ಕಟ್ಟೆ, ಬೋಳೆನಹಳ್ಳಿ ಇಷ್ಟು ಸೇರಿಸ್ಕೊಂಡಿದ್ವಿ. ಇದಲ್ಲದೆ ಸಾಹೇಬರೀಗ ಗಮನಕ್ಕೆ ತಂದಂಗೆ ನಮ್ದು ಯಾವುದು ಬಿಟ್ಟೋಗಿದೆ, ಯಾವುದು ಹತ್ತಿರದಲ್ಲಿದೆ ಅದಕ್ಕೆ ನಾವು ಅದನ್ನು ಕೂಡ ಹತ್ತಿರನಲ್ಲಿ ಇದು ನೇರು ಕಟ್ಟೆ ಮತ್ತೆ ಹೇಮಾವತಿ ಹೆಸರು ತಪ್ಪ ಬರ್ಕಡೆ ಕಾರ್ಲ ಕಟ್ಟೆ ಅಂತ ಮೂರು ಕೈ ಬಿಟ್ಟೋಗದ ನಮ್ಮ ಸುಂಕಾತ ಅನ್ನೋದು ಇನ್ನೊಂದು ಕೈ ಬಿಟ್ಟೋಗದ. ಫಾರೆಸ್ಟ್ ಗಿಡದಲ್ಲಿ ಒಂದು ಕಟ್ಟದ ಇನ್ನೊಂದು ಕಟ್ಟೆ ಮಾಡಿಲ್ಲ. ಅವ 4 ಕಟ್ಟೆ ಕೊಡಗಳ್ಳಿದು ಮುಕ್ಕಾಯಿನ ಕಟ್ಟೆ ಒಂದಣ, ಆನ್ವಾಳಲ್ಲಿ 3 ಪುಟ್ಟಗ ಮುಂದಕ್ಕೆ ಹೋದ್ರೆ ಒಂದ್ ಕಟ್ಟೆಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಯ್ತದೆ. ಒಂದು ಇಲ್ಲಿ ನಮ್ ಸುಂಕಾತೊಣ್ಣೂರು ಫಾರೆಸ್ಟ್ ಗಿಡದೊಳಗೆ ಇದೆಯಲ್ಲ, ಆ ಪೈಪ್ ನಿಂದ ಹೋದ್ರೆ ಆನಾಳ ಎರಡಕ್ಕೂ ಆಯ್ತದೆ. ಅಲ್ಲೇ ತುದಿಗೆ ಹೋಗೋದೆ, ಮುಂದಿಗೆ ಚೇಂಜ್ ಮಾಡ್ಕೊ ಹೋಗೋದೆಯಾ. ಅದು ಇಲ್ಲೇ ನಿಂಗಣ್ಣ ಕಟ್ಟೆಯಿಂದ ಉಪ್ಪಿನ ಕಟ್ಟೆಗೆ ಹೋಯ್ತದೆ. ಅದು ಏನು ಇಲ್ಲ, ಒಂದು 10 ಲಂತ್ ಪೈಪು ಹೇಳಿ ಅಣ್ಣ. ನಾವು ಒಂದು 15 ವರ್ಷದಿಂದ ಹೇಳೋದೇ ಆಗದ ಎಲ್ಲರೂ ಇದು ಮಾಡ್ತಿದ್ವಿ. ಹಾಗಾಗಿ ಶಾಸಕರ ಜೊತೆ ಮಾತಾಡಿ ಏನು ಇವಾಗ ಸುಮಾರು ನಿಮ್ಮ ಸುಂಕಾತೊಣ್ಣೂರು ಗ್ರಾಮದ ವಿವಿಧ ಗ್ರಾಮಗಳಲ್ಲಿ 8.3 ಕೋಟಿ ವೆಚ್ಚದಲ್ಲಿ ಇವತ್ತು ಎಲ್ಲ ಕಾಮಗಾರಿಗಳು ಕೂಡ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಗುಣಮಟ್ಟದಲ್ಲಿ ಮಾಡಲಿ, ಆದಷ್ಟು ಬೇಗ ಆಗಲಿ. ಇನ್ನೂ ನೀವೇನೇನೋ ಡಿಮ್ಯಾಂಡ್ಗಳು ಹೇಳ್ತಾ ಇದ್ದೀರಿ ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಮಾಡಿಕೊಡ್ತಾರೆ. ಮತ್ತು ಏನು ಸುಂಕಾತೊಣ್ಣೂರು ಏತ ನೀರಾವರಿಗೆ ಕೈ ಬಿಟ್ಟಿದ್ದಂಥ ಕೆಲವು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ, ನರಳ್ಳಿ ಆಗ್ಬೋದು, ಬೋಳೆನಹಳ್ಳಿ ಆಗ್ಬೋದು, ಕುರಟ್ಟಿ ಮತ್ತು ಸುಂಕಾತೊಣ್ಣೂರು ಗ್ರಾಮದ ವಿವಿಧ ಕೆರೆಗಳಿಗೆ ಇವತ್ತು ನೀರು ತುಂಬಿಸ್ತಕ್ಕಂಥ ಯೋಜನೆಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಇವೆಲ್ಲ ಕಾಮಗಾರಿಗಳು ಆದಷ್ಟು ಬೇಗ ಆಗಿ ನಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇದು ಮಹಿಳೆಯರು ಕಾಣ್ತಾ ಇಲ್ಲ. ಸೊ ಮೇಯ್ನಾಗಿ ಮಹಿಳೆಯರು ಬಂದರೆ ನಾವು ಶಾಸಕರನ್ನ ಕೇಳ್ಬೋದು, ಅವ್ರ ಸಮಸ್ಯೆಗಳನ್ನ ಕೂಡ ಕೇಳ್ಬೋದು. ದಯವಿಟ್ಟು ಮಹಿಳೆಯರು ಬರೋ ಥರ ಇದ್ರ ಕಾರ್ಯಕ್ರಮನ ತಗೊಬನ್ನಿ ನಿಮ್ಮ ಮನೆಯವ್ರನ್ನೆಲ್ಲ ಅಂತ ಮೊದಲನೇದಾಗಿ ತಾವೆಲ್ಲ ಬೆಳಗ್ಗೆಯಿಂದ ಕಾರ್ಯಕ್ರಮನ ಸುಂಕಾತೊಣ್ಣೂರಲ್ಲಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಏತ ನೀರಾವರಿ ಗುದ್ಲಿ ಪೂಜೆ ಆಗಿರ್ಬೋದು ಅಥವಾ ರಸ್ತೆ ಕಾಮಗಾರಿ ಗುದ್ಲಿ ಪೂಜೆ ಆಗಿರ್ಬೋದು, ಇದಕ್ಕೆಲ್ಲ ತಾವೆಲ್ಲ ಬೆಳಗ್ಗೆಯಿಂದ ನಿಂತ್ಕೊಂಡು ತಾವೆಲ್ಲ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಏನು ಏತ ನೀರಾವರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಎಲ್ಲ ಮಾತಾಡ್ತಾ ಇದ್ವಿ. ಒಂದು ಈಗ ಏತ ನೀರಾವರಿ ಪ್ರಾಜೆಕ್ಟು ದಯವಿಟ್ಟು ಎಲ್ಲರೂ ಅರ್ಕೋಬೇಕಾಗಿರುವಂಥದ್ದು. ಕಟ್ಟೆಗಳು ತುಂಬಿಸಿ ಅಂತ ಸುಮಾರು ಕಟ್ಟೆಗಳು ಹೇಳ್ತಾ ಇದ್ದಾರೆ. ಈ ಕಟ್ಟೆಗಳಲ್ಲಿ ಮುಂಚೆ ಯಾವ
ಯಾವುದೇ ತರದ ಲಿಫ್ಟ್ ಇರಿಗೇಷನ್ ಇಲ್ಲದೆ ನೀರು ತುಂಬ್ತಾ ಇತ್ತು. ಕರೆಕ್ಟ್ ತಾನೆ? ಮುಂದೆ ಹಿರಿಕರೆಲ್ಲ ಸೇರ್ಕೊಂಡು ನಮ್ಗಿಂತ ಬುದ್ಧಿವಂತರು ಸೈಂಟಿಫಿಕ್ ಆಗಿ ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಕಟ್ಟೆಗಳನ್ನ ಕಿತ್ತಾಕಿ ಅಲ್ಲಿ ಮಾಡಿಸಿ ಅಲ್ಲಿಗೆ ಎಲ್ಲ ಕಡೆಯಿಂದ ನ್ಯಾಚುರಲ್ ಆಗಿ ನೀರು ತುಂಬ್ಕೊತಾರೆ. ಅಲ್ಲಿ ಎಲ್ಲಿ ನೀರು ತುಂಬ್ಕೊಳಕ್ಕೇನು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಕಟ್ ಆಫ್ ಮಾಡಿ ಒತ್ತುವರಿ ಮಾಡ್ಕೊಂಡಿರ್ಬೋದು, ಮುಚ್ಚಾಕಿರ್ಬೋದು, ಅಥವಾ ಅದನ್ನ ಕಂಪ್ಲೀಟ್ ಆಗಿರೋ ಮನೆಗಳು ಕಟ್ಕೊಂಡಿರ್ಬೋದು. ಈ ವ್ಯವಸ್ಥೆಯಿಂದ ನಮ್ಮ ಕಟ್ಟೆಗಳು ಹಾಳಾಗಿದೆ. ಅದಕ್ಕೋಸ್ಕರ ನಾ ಏನ್ ಹೇಳಕ್ ಹೋಗ್ತೇನೆ ಅಂದ್ರೆ, ಈ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇದೇನು ವರ್ಷ ಪೂರ್ತಿ ತುಂಬಿಸಂತ ಪ್ರಾಜೆಕ್ಟ್ ಅಲ್ಲ. 90 ದಿನ ವರ್ಷದಲ್ಲಿ 3 ತಿಂಗಳು ಮಾತ್ರ ಇದನ್ನ ನೀರು ತುಂಬಿಸುವಂತ ಪ್ರಾಜೆಕ್ಟ್. ಲಿಫ್ಟ್ ಇರಿಗೇಷನ್ ಇರೋದೇ ಆ ಥರ ಮಾಡೋದಕ್ಕೆ. ನಾನು ಕೇಳ್ಕೊಳ್ಳೋದೇನೆಂದ್ರೆ, ಹಿಂದೆ ಯಾವ ಥರ ನಡೀತಾ ಇತ್ತು, ಯಾವ ಥರ ಕಟ್ಟೆಗಳು ತುಂಬ್ಕೊತಾ ಇತ್ತು, ಆ ಥರ ಏನೇ ನಾಲೆಗಳು ಮುಚ್ಚಾಕಿದ್ರು, ಜಿಗುಳುಗಳಿರ್ಬೋದು, ಇವನ್ನೆಲ್ಲ ಮುಚ್ಚಾಕಿದ್ರು, ಅದನ್ನ ದಯವಿಟ್ಟು ನೀವುಗಳೇ ಗಮನ ಹರಿಸ್ಕೊಂಡು ಊರಲ್ಲಿ ಎಲ್ಲೆಲ್ಲಿತ್ತು ಮುಂಚೆ ಹಿರಿಕರಿಗೆಲ್ಲ ಗೊತ್ತಿರುತ್ತದೆ, ಅದನ್ನ ದಯವಿಟ್ಟು ತೆಗೀರಿ. ಇನ್ನು ಮುಂದೆ ಇನ್ನೂ ನೀರಿಗೆ ಅಭಾವ ಇದೆ. ಆ ಥರ ಈಗ ವ್ಯವಸ್ಥೆ ಈಗ ಕಳೆದ 2000 ಇಸ್ವಿಯಿಂದ ಇಲ್ಲಿ ತನಕ ಸರ್ಕಾರಗಳೇ 17 ವರ್ಷ ಬರ ಅಂತ ಡಿಕ್ಲೇರ್ ಮಾಡಿದೆ. ಇನ್ನು ಹೋಯ್ತಾ ಇನ್ನೂ ಜಾಸ್ತಿ. ಮುಂಚೆ ಅದಕ್ಕಿಂತ ಹಿಂದೆ 5 ವರ್ಷಕ್ಕೋ 6 ವರ್ಷಕ್ಕೋ 7 ವರ್ಷಕ್ಕೋ ಒಂದ್ಸತಿ ಬರೋದು ಬರ. ಈಗ ನೀವೇ ಲೆಕ್ಕ ಹಾಕೊಳ್ಳಿ, 25 ವರ್ಷದಲ್ಲಿ 17 ವರ್ಷ ಬರ ಅಂತ. ಸೊ ಇನ್ನೂ ಜಾಸ್ತಿ ಆಯ್ತಾ ಇದ್ರೆ ಈ ಥರ ಸಮಸ್ಯೆಗಳು ಜಾಸ್ತಿ ಗೊತ್ತಾಗ್ತದೆ. ನಾವುಗಳು ಅದನ್ನ ಕಾಪಾಡ್ಕೊಳ್ಳಿಲ್ಲ, ನಮ್ಮ ಪರಿಸರನ, ನಮ್ಮ ನೀರೇನು ಬರ್ತದೆ ಅದನ್ನ ಕೆರೆ ಕಟ್ಟೆಗಳನ್ನ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಯಾರು ಕಾಪಾಡ್ಕೊಳ್ಳಲ್ಲ. ಮುಂದೆ ಮಕ್ಕಳು ಎಷ್ಟೊಂದು ಜನ ಇದ್ದಾರೆ, ನಮ್ಗೆಲ್ಲ ಜವಾಬ್ದಾರಿ ಅವ್ರಗಳಿಗೆ ಅನುಕೂಲ ಮಾಡ್ಬಿಟ್ಟು ಹೋಗ್ಬೇಕಾಗಿರೋದು. ದಯವಿಟ್ಟು ಅದನ್ನ ಗಮನದಲ್ಲಿಟ್ಕೊಳ್ಳಿ. ಅದಾದ ನಂತರ ಈ ರಸ್ತೆ ಕಾಮಗಾರಿಗಳನ್ನ ನಾವು ಮತ್ತೆ ಬಿಟ್ಟೋಗಿರೋ ಕೆರೆ ಕಟ್ಟೆಗಳು ಯಾವ್ಯಾವೆ ಅದನ್ನ ಬ್ರೀಡರ್ ಹಾಕಿ ನಾವು ಕರೆಕ್ಟ್ ಮಾಡೋಕ್ಕೆ ಮಾತಾಡಿದ್ವಿ. ಇನ್ನೂ ಕೆರೆ ಕಟ್ಟೆಗಳು ಯಾವ್ಯಾವೆ ಅದಕ್ಕೆ ಪೈಪ್ಲೈನ್ ಏನು ಮಾಡಿಸ್ಬೇಕು ಅದಕ್ಕೂ ಗಮನ ಹರಿಸ್ತೀವಿ. ಆಮೇಲೆ ರಸ್ತೆ ಬಗ್ಗೆ ಈಗ ಹೇಳಿದ್ರು, ರಸ್ತೆ ಸುಂಕತನೂರು ಮೇಜರ್ ರಸ್ತೆ ಒಂದು ಮಾದೇಶ್ವರದಿಂದ ಕಾಳಿನಹಳ್ಳಿ ತನಕ ಆಗಿದೆ. 16 ಕೋಟಿ ಚಿಲ್ಲರೆ PWD ಅಲ್ಲಿಗೆ ರಸ್ತೆ ಮಾಡಿ ಅದಕ್ಕೆ ಶೀಘ್ರದಲ್ಲೇ ಪೂಜೆ ಮಾಡ್ತೀವಿ. ಆಗಲೇ ಟೆಂಡರ್ ಆಗಿದೆ ಅಲ್ವಾಪ, ಟೆಂಡರ್ ಕಾಲ್ ಮಾಡಿದಾರಲ್ಲ, ಟೆಂಡರ್ ಕಾಲ್ ಆಗೈತೆ. ಅದಾಗಿ ಅದನ್ನು ಒಟ್ಟಿಗೆ ಮಾಡೋದಂತ ಹೇಳಿ ಅದನ್ನು ಟೆಂಡರ್ ಕಾಲ್ ಆಗಿ ಅಗ್ರಿಮೆಂಟ್ ಆಗಿ ಆಗಕ್ಕೆ 1 ತಿಂಗಳು 2 ತಿಂಗಳು ಆಗಿದೆ. ಅದೊಂದು ಆಗುತ್ತೆ. ಆಮೇಲೆ ಆನ್ವಾಳ್ಗೆ ರಸ್ತೆ, ಮೇನ್ ರಸ್ತೆಯಿಂದ ಆನ್ವಾಳ್ ಊರೊಳಗೆ ಹೋಗೋ ರಸ್ತೆನೂ ಅದ್ರ ಜೊತೆಗೇನೆ ಮಾಡಿದ್ದೀವಿ. ಸಭೆಗಳಲ್ಲಿ ಬೇರೆ ಸಭೆ ಆದರೂ ಹೇಳ್ತೀನಿ, ಇದರಲ್ಲಿ ನಮ್ಮ ತಾಲೂಕು ಸಾವಯವ ಆಗಿರೋದು ನಿಮಗೆಲ್ಲ ಗೊತ್ತಿರೋಂಥದ್ದೇ. ಅದನ್ನ ದಯವಿಟ್ಟು ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಈಗಾಗಲೇ ಗ್ರಾಮ ಸಭೆಗಳು ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ. ನಾವು ಎಲ್ಲ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ಸುಮಾರು ಜನಕ್ಕೆ ಕರೆನೂ ಮಾಡಿ ನಾನೇ ಫೋನಲ್ಲಿ ಮಾತಾಡಿದ್ದೀವಿ. 5,000 ಜನ ಸೇರಿಸಿ ಆನ್ಲೈನಲ್ಲಿ. ದಯವಿಟ್ಟು ತಾವೆಲ್ಲ ಸಾವಯವ ಕೃಷಿ ಕಡೆಗೆ ಅತಿ ಹೆಚ್ಚು ಗಮನ ಕೊಡಬೇಕು. ಇಲ್ಲೇ ನಿಮ್ಮ ಪಂಚಾಯತಿಲೇ ದೇವೇಗೌಡರು ಇರೋದ್ರಿಂದ ಅವ್ರ ಸಲಹೆಗಳು ಸುಮಾರು ಜನ ನಿಮ್ಮ ಪಂಚಾಯತಿಲೇ ಸುಮಾರು ಜನ ಮಾಡೋರು ಇದ್ದಾರೆ. ಅವ್ರೆಲ್ಲ ಸಲಹೆಗಳನ್ನ ತಗೊಂಡು ಯಾವ ಥರ ಮಾಡಬೇಕು ಅಂತ ನಾವೀಗ ಸೊಸೈಟಿಯಲ್ಲೂ ಈಗ ಇಲ್ಲೇ ದೇವ್ರ ಜನ ಎಲ್ಲ ಸೊಸೈಟಿ ಮೂಲಕನೂ ಏನೇನು ಮಾಡಬೇಕು, ನಿಮಗೆ ಸಾವಯವ ಕೃಷಿ ಮಾಡೋಕ್ಕೆ ಸೊಸೈಟಿ ಮೂಲಕ ಯಾವ ಥರ ಬೆಂಬಲ ಕೊಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಿ ಅದಕ್ಕೆಲ್ಲ ನಿಮಗೆ ಮಾಹಿತಿಗಳನ್ನು ಕೊಡ್ತೀವಿ. ದಯವಿಟ್ಟು ನಮಗೆ ಆಸೆ ಇರೋದು ಸೊಸೈಟಿಗಳಲ್ಲೇ BRC ರೀಜನಲ್ ಸೆಂಟರ್ ಅಂತ ಸೆಟಪ್ ಮಾಡಬೇಕು ಅಂತ ಇದ್ದೀವಿ. ಅಂದರೆ ಈಗೇನು ತಯಾರು ಮಾಡ್ಕೊತಿರಲ್ಲ ಅದನ್ನು ಜೈವಿಕ ಗೊಬ್ಬರಗಳೆಲ್ಲನೂ ಸೊಸೈಟಿಯಲ್ಲೇ ತಯಾರು ಮಾಡಿ ನಿಮಗೆ ಎಲ್ಲ ರೈತರಿಗೂ ಸಪ್ಲೈ ಮಾಡೋಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ ಮೂಲಕ ಸೊಸೈಟಿಗೂ ಆದಾಯ ಬಂದಂಗೆ ಆಯಿತು. ಅದ್ರ ಜೊತೆಗೆ ನಿಮಗೆ ಮನೆಯಲ್ಲಿ ಮಾಡೋ ಬದಲು ಮನೆಯಿಂದ ತೊಪ್ಪೆ ಗಂಟೆ ಎಲ್ಲ ತಂದುಕೊಟ್ಟರೆ ನಿಮಗೆ ಇಷ್ಟು KG ಇಷ್ಟು ಲೀಟ್ರಿಗೆ ಇಷ್ಟು ಅಂತ ಪಂಚಾಯತಿಯಲ್ಲಿ ಕೊಡೋಂಗೆ
ದಯವಿಟ್ಟು ತಾವೆಲ್ಲ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲೆಲ್ಲ ಕರೆಕ್ಟಾಗಿ ಮನವಿ ಮಾಡ್ತಿದ್ವಿ. ಇದರಿಂದ ಆಗಂಥ ಅನುಕೂಲಗಳು ತುಂಬ ಇವೆ. ಅದಕ್ಕೆ ಮತ್ತೆ ಈಗಾಗಲೇ ಈ ಸಾವಯವ ಕೃಷಿ ಅಂತ ಅನೌನ್ಸ್ ಮಾಡಿದ ತಕ್ಷಣ ಈಗಾಗಲೇ ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮನ್ನು ಸಂಪರ್ಕ ಮಾಡ್ತವೆ. ಈ ಸಾವಯವ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಡೈರೆಕ್ಟಾಗಿ ನಿಮ್ಮ ಹತ್ರ ಬೆಳಿತೀವಿ. ಈಗ ಆದಾಯನೂ ನಮ್ಮ ರೈತರಿಗೆ ಜಾಸ್ತಿ ಆಗಿದೆ. ನಾವೇನು ಮಾರ್ಕೆಟ್ನ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಮಾರ್ಕೆಟೇ ನಮ್ಮನ್ನು ಹುಡ್ಕೊ ಬರ್ತೀವಿ. ಅದಕ್ಕೋಸ್ಕರ ಇದೆಲ್ಲ ರೈತರ ಆರ್ಥಿಕ ಸ್ಥಿತಿ ಮತ್ತು ನಮ್ಮ ಆರೋಗ್ಯನೂ ಸುಧಾರಣೆ ಆಗಿದೆ. ದಯವಿಟ್ಟು ಅದಕ್ಕೆ ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ಕೇಳ್ತೀವಿ. ಕಾಮಗಾರಿ ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ಮೊದಲನೇದಾಗಿ ನಾವು ಏತ ನೀರಾವರಿ ಯಾವುದು ಕೆರೆ ಕಟ್ಟೆಗಳು ಹಿಂದೆ ಪ್ರಾಜೆಕ್ಟ್ ಮಾಡಿದ್ದು, ಅದರಲ್ಲಿ ಅದನ್ನು ಸೇರಿಸಿ ಸುತ್ತೋಗಿರೋ ಕೆರೆಗಳನ್ನೆಲ್ಲ ವ್ಯಾಪ್ತಿಗೆ ಏತ ನೀರಾವರಿ ಮಾಡೋಕ್ಕೋಸ್ಕರ ಅದು ಪ್ರಾಜೆಕ್ಟ್ ಕಿಕ್ ಆಫ್ ಮಾಡಿದ್ವಿ. ಅದ್ರ ಜೊತೆಗೆ ರಸ್ತೆ ಕಾಮಗಾರಿಗಳು ಮತ್ತು ಚರಂಡಿ ಕಾಮಗಾರಿಗಳನ್ನು ಮಾಡಿದ್ದೀವಿ. ಮೊದಲೇ ಸುಂಕತಣ್ಣೂರಿಂದ ಶುರು ಮಾಡಿ ಅಂಬರೀಷ್ ಬಡಾವಣೆಯಿಂದ ಸುಂಕತಣ್ಣೂರು ಒಳಗಡೆ, ಅದಾದಮೇಲೆ ಹತ್ತಿನಹಳ್ಳಿ, ಅದಾದಮೇಲೆ ಕೊಡಗಳ್ಳಿ, ಈಗ ಹಿರೇಗೌಡನ ಕೊಪ್ಪಲು, ಅದಾದಮೇಲೆ ಕಾಳೆನಹಳ್ಳಿ ಮತ್ತು ನಲ್ಲಹಳ್ಳಿ, ಕೊನೆಯಲ್ಲಿ ಈಗ ಮಾಡ್ರಳ್ಳಿಯಲ್ಲಿ ಇವಾಗ ಇಷ್ಟು ಕಾಮಗಾರಿಗಳನ್ನ 8.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾಯಿದ್ದೀವಿ. 3 ಡಿಪಾರ್ಟ್ಮೆಂಟ್ ಮೂಲಕ ಮಾಡ್ತೀವಿ. ಒಂದು ಸಣ್ಣ ನೀರಾವರಿ, ಒಂದು PWD, ಇನ್ನೊಂದು ಲ್ಯಾಂಡರ್ KRD ಇದೆ. ಅದು 2 ಡಿಪಾರ್ಟ್ಮೆಂಟ್ ಸೇರಿ ಅವರಿಗೆ ನಮ್ಮ ಪಂಚಾಯಿತಿ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಹಾಗೂ ಇಲ್ಲೆಲ್ಲರ ಆಗಮಿಸಿರುವ ಎಲ್ಲ ಜನತೆ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾಡ್ರಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಹೇಮಂತ್ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಗ್ರಾಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಷ್ಟೇ ಸಾಕು. ಪಾಂಡುಪುರದಿಂದ ಮಂಡ್ಯಕ್ಕೆ 5:30 ಬಸ್. ಊರಿಗೆ ಬರಮಾಡ್ಕೊಂಡು ಕಳಸ ತಗೊಂಡು ಬಂದಿದ್ದೀರಿ. ಹೆಣ್ಮಕ್ಳೆಲ್ಲ ಕಳಸ ಹೊತ್ಕೊಂಡು ಕಾಲು ಸುಬ್ಬಾಯ್ತಿದ್ರು ಚಪ್ಪಲಿ ಹಾಕೊಂಡು ನಡ್ಕೊಂಡು ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಅದಾದ ನಂತರ ಎಲ್ಲ ಡೋಲು ಔಟು ಎಲ್ಲ ಪಟಾಕಿ ಗಿಟಾಕಿ ಎಲ್ಲ ಕರ್ಕೊಂಡು ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಎಷ್ಟು ಧನ್ಯವಾದ ಹೇಳೋದು ಸಾಕಾಗಿತ್ತು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಪ್ರೀತಿ ತೋರಿಸಿ ನಮ್ಮನ್ನು ನಿಮ್ಮ ಊರೊಳಕ್ಕೆ ಬರಮಾಡ್ಕೊಂಡಿರೋದಕ್ಕೆ ಒಂದಂತೂ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನೀಗ ದುಡ್ಡನ್ನ ಈಗ ನೀವೆಲ್ಲ ಓಟ್ ಹಾಕಿ ನಮಗೆ ಕಳಿಸ್ತಿದ್ವಿ, ಕರೆಕ್ಟಾ? ಹ್ಞೂ ಅನ್ಬೋದು. ಇಲ್ಲ ಹ್ಞೂ ಅಂದರೆ ಅಲ್ಲ, ಹ್ಞೂ ಅಂದರೆ ಗೊತ್ತಾಯ್ತದೆ ಓಟ್ ಹಾಕಿಲ್ಲ ಅಂತ. ನೋಡ್ತಾ ಇದ್ದೀನಿ ಎಲ್ಲರಿಗೂ ಕಣವೆ, ಎಲ್ಲರೂ ಓಟ್ ಹಾಕಿ ನಮಗೆ ಕಳಿಸ್ತಿದ್ವಿ. ಅದಾದ ನಂತರ ಇದು 8.25 ಕೋಟಿ ರೂಪಾಯಿ ದುಡ್ಡನ್ನ
ಏನು ನಾನು ಹಾಕಿಲ್ಲ. ಯಾರು ದುಡ್ಡಿದು? ಯಾರು ದುಡ್ಡು? ನೀವೇ ನನ್ ಗೆಲ್ಸ್ಕೊತಿದ್ವಿ. ನಿಮ್ ದುಡ್ಡು ನಿಮ್ಗೆ ಹಾಕಕ್ಕೆ ನನ್ಗೆ ಸನ್ಮಾನ ಮಾಡಿದ್ವಿ. ಇಷ್ಟೇ ಇರೋದು. ಅದೇ ಇರೋದು. ಈಗ ನಿಮ್ ದುಡ್ಡನ್ನ ನಿಮ್ಗೆ ಹಾಕೊಡಕ್ಕೆ ನನ್ನ ಗೆಲ್ಸ್ ಕಳಿಸಿದೀವಿ. ಸನ್ಮಾನನೂ ನೀವೇ ಮಾಡ್ತಾ ಇದ್ದೀವಿ. ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಯಾರು ನಾವು ನಮ್ಮ ಮನೆಯಿಂದ ತಂದೇನು ಮಾಡ್ತಾ ಇಲ್ಲ. ನಿಮ್ಮ ದುಡ್ಡನ್ನ ಎಲ್ಲಿ ಕೆಲಸ ಕೇಳಿದ್ರು ಅದರ ಪ್ರಕಾರ ಅದನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ನಾವು ಸುಮಾರು ಬಂದಾಗ ನಿಮ್ಮೂರಲ್ಲಿ ಮತ್ತು ಹಿಂದೆ ಚುನಾವಣೆಗೆ ಮುಂಚೆ ಬಂದಾಗಲೂ ನಿಮ್ಮೂರಲ್ಲಿ ತುಂಬ ಸಮಸ್ಯೆ ಆಗಿತ್ತು. ಅದರಿಂದ ಎಲ್ಲರೂ ಊರವರೆಲ್ಲ ಕೇಳ್ಕೊಂಡಿದ್ರು ಈ ರಸ್ತೆಗಳು ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಅದನ್ನು ಗಮನ ಹರಿಸಿ ನಮಗೇನಂದರೆ ಸರ್ಕಾರದ ದುಡ್ಡು ಕೊಡೋದ್ರಲ್ಲಿ ಯಾವ ಗ್ರಾಮಕ್ಕೆ ಎಷ್ಟಾಗಬೇಕು ಅನ್ನೋದು ಒಂದೇ ಅಧಿಕಾರ ನಮ್ಮದು. ಅದನ್ನು ನೀವುಗಳೇ ಕೊಟ್ಟಿರೋಂಥದ್ದು. ಚುನಾವಣೆಯಲ್ಲಿ ಓಟ್ ಹಾಕಿ ನಿಮ್ಗೆ ಗೆಲ್ಲಿಸಿ ಕಳಿಸೋದು. ಈ ಟೋಟಲ್ ಇಲ್ಲಿ 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಡಿಪಾರ್ಟ್ಮೆಂಟಿಂದ ನಾವು ಕೆಲಸ ಮಾಡ್ತೀವಿ. ಈಗ ಒಂದು ಮೇಜರ್ ಆಗಿ ನೀರಾವರಿ 5 ಕೋಟಿ ವೆಚ್ಚದಲ್ಲಿ ಕೆರೆ ಕಟ್ಟೆಗಳನ್ನು ತುಂಬಿಸೋದು ಕಾರ್ಯಕ್ರಮ. ಇದಕ್ಕೆ ಸ್ವಲ್ಪ ನೀವು ಮಾತಾಡ್ತೀನಿ. ಎಲ್ಲ ಹಿರಿಯರು ಕೂತಿದ್ದೀರಿ, ನಿಮಗೆ ಗೊತ್ತಿರೋಂಥದ್ದು. ಮುಂಚೆ ನೀವೆಲ್ಲ ಸೇರ್ಕೊಂಡು ನಿಮ್ಮ ತಂದೆ ನಿಮ್ಮ ತಾತುಗಳಿಗೆಲ್ಲ ಕಟ್ಟೆಗಳು ಕಟ್ಟಿದ್ರು. ಕರೆಕ್ಟಲ್ಲ? ಎಲ್ಲ ನೀವೇ ಹೇಳಿದ್ರಿ, ಎಲ್ಲ ಕಟ್ಟೆನೂ ಮುಚ್ಚವ್ರೆ. ಅದ್ರ ಜೊತೆಗೆ ಅದಕ್ಕೆ ಬತ್ತಿದ್ದ ಜಿಗಳು, ನಾಲೆಗಳು ಇವನ್ನೆಲ್ಲ ಅಂದ್ರೆ ಯಾರು ಮುಚ್ಚಿರೋರು? ಕಿರಣ ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಇದು ಮುಚ್ಚಿರೋರು ಯಾರು? ದಯವಿಟ್ಟು ಮುಚ್ಚಬೇಡಿ. ಇನ್ನೊಂದು 2 ಕುಂಟೆ ಸಿಕ್ಬೋದು, 3 ಕುಂಟೆ ಸಿಕ್ಬೋದು ಒತ್ತುವರಿ ಮಾಡ್ಕೊಂಡ್ರೆ. ಅದೇ ನಾಲೆಗಳನ್ನ ದಯವಿಟ್ಟು ಮುಚ್ಚಬೇಡಿ. ಯಾಕೆ ಅಂತ ಹೇಳಿದ್ರೆ ನಾವೇನೇ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ನಾವು ಮಾಡ್ತಾ ಇರೋಂಥದ್ದು ಮೈನರ್ ಇರಿಗೇಷನ್, ಏತ ನೀರಾವರಿ ಅಂತ ಏನು ಮಾಡ್ತಾ ಇದ್ದೀವಿ, ವರ್ಷದಲ್ಲಿ 90 ದಿನಗಳ ಮಾತ್ರ ನೀರನ್ನ ತುಂಬಿಸಕ್ಕೆ ದನಕರುಗಳಿಗೆ ಈ ಬೇಸಿಗೆ ಕಾಲದಲ್ಲಿ ಕುಡಿಯಕ್ಕೆ ನೀರು ಇರಲಿ ಅನ್ನೋದಕ್ಕೆ ಒಂದೇ ಕಾರಣಕ್ಕೋಸ್ಕರ ತುಂಬಿಸ್ತಾ ಇರೋದು. ಯೋಜನೆ ಇರೋದೇ ಆ ಥರ. ಅದೇ ನಾವು ಬೇರೆ ಕಡೆಯಲ್ಲಿ ಯೂಸ್ ಮಾಡ್ಕೊಳ್ಳೋ ಸಮಸ್ಯೆ ಅಲ್ಲ. ನಾನು ಏನು ಒತ್ತಿ ನಿಮಗೆ ಕೇಳ್ಕೊತಾ ಇರೋದು, ದಯವಿಟ್ಟು ನಾಲೆಗಳು ಏನೇನಿದೆ ಜೀವಗಳಿವೆ ಅದು ಯಾವಲ್ಲ ನೀವು ಹಿಂದಿನಿಂದ ಯಾವ ಥರ ನಮ್ಮ ಹಿರಿಯರು ನಾವು ಇವತ್ತೆಲ್ಲ ಟೆಕ್ನಾಲಜಿ ಅಂತ ಅಂತೀವಿ. ನಮಗಿಂತ ಹೈಯೆಸ್ಟ್ ಟೆಕ್ನಾಲಜಿ ಇದ್ದು ಹಿಂದೆ ಅವರುಗಳು ಸೈಂಟಿಫಿಕ್ ಆಗಿ ಎಲ್ಲಿ ವೈಜ್ಞಾನಿಕವಾಗಿ ಅವರು ಕರೆಕಟ್ಟೆಗಳನ್ನು ಮಾಡಿದರು. ನಮ್ಮ ಊರಲ್ಲಿ ನೀರನ್ನ ಯಾವ ಥರ ಸಂಗ್ರಹಣೆ ಮಾಡ್ಕೋಬೇಕು, ಅದನ್ನು ಗದ್ದೆಗಳಿಗೆ ಯಾವ ಥರ ನೀರು ಹಾಯಿಸ್ಕೋಬೇಕು, ತೋಟಗಳಿಗೆ ನೀರು ಹಾಯಿಸ್ಕೋಬೇಕು, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹಿಂದೆ ಮಾಡಿರೋಂಥದ್ದು. ಅದನ್ನು ದಯವಿಟ್ಟು ತಾವುಗಳು ಗಮನ ಹರಿಸಿ. ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಾಗಲೇ ಇಷ್ಟೆಲ್ಲ ನೀವೆಲ್ಲ ಹಿರಿಯರಿದ್ದೀರಿ, ಮಕ್ಕಳುಗಳು ಗೊತ್ತಾಗಿಲ್ಲ. ನಾನು ಚಿಕ್ಕವನಾಗಿದ್ದಾಗ ಇಷ್ಟು ಬಿಸಿಲು ನನ್ನ ಜೀವನದಲ್ಲಿ ನೋಡಿದ್ದೀನಿ. ಇಷ್ಟು ಬಿಸಿಲು, ಹವಾಮಾನ ವೈಪರೀತ್ಯ ದಿನೇ ದಿನೇ ನಡೀತಾ ಇದೆ. ಹಿಂಗೆ ಹೋಯ್ತಾ ಇದ್ರೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಮನೆಯಿಂದ ಈಚೆ ಬರೋಕ್ಕಾಗಿಲ್ಲ. ಮನೆಯಿಂದ ಈಚೆ ಬರೋಕ್ಕಾಗದರೆ ಲಾಸ್ ಯಾರಿಗೆ? ವ್ಯವಸಾಯ ಮಾಡೋಕ್ಕಾಗಿಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ, ಹೊಟ್ಟೆಪಾಡಿಗೆ ಕಷ್ಟಪಡೋಕ್ಕಾಗಿಲ್ಲ. ಇವೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಒಳ್ಳೆಯ ಒಂದು ವಾತಾವರಣದ ಹಳ್ಳಿಗಳನ್ನು ಬಿಟ್ಕೊಡ್ಬೇಕಾಗಿರೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದೇ ನಿಟ್ಟಿನಲ್ಲಿ ಜೂನ್ ಜುಲೈಯಲ್ಲೆಲ್ಲ ನಾವು ಮರಗಳನ್ನು ನೆಡಬಹುದು. ಅದಕ್ಕೂ ದಯವಿಟ್ಟು ತಾವೆಲ್ಲ ಗಮನ ಹರಿಸಿ ರಸ್ತೆಗಳ ಪಕ್ಕ ಬದಿಯಲ್ಲಿ ನೀವುಗಳು ಮರ ನೆಟ್ಟಿ ಅದನ್ನು ಈ ಪರಿಸರನ ಕಾಪಾಡಿ ಅಂತ ನಿಮಗೆ ಕಳಕಳಿಗೆ ಮನವಿ ಮಾಡಿರ್ತೀನಿ. ಮತ್ತೊಮ್ಮೆ ಈಗೇನು ಮಿಕ್ಕಿದ್ದು ದುಡ್ಡು ಏನಿದೆ 8 ಕೋಟಿಯಲ್ಲಿ 5 ಕೋಟಿ ಚಿಲ್ಲರೆ ಅದಕ್ಕೆ ಹಾಕಿ ಮಿಕ್ಕಿದ್ದೆಲ್ಲ ರಸ್ತೆಗಳಿಗೆ ಇಡೀ ಪಂಚಾಯಿತಿಯ ಈಗ ಆನವಾಳು ಮತ್ತು ನಲ್ಲಹಳ್ಳಿ ರಸ್ತೆಗಳಿಗೆ ಮಾಡಿದ್ರೆ ಮುಂದೆ ಅದಕ್ಕೆ ಸೇರಿಸ್ತೀವಿ, ಬೇರೆ ಪ್ಯಾಕೇಜಲ್ಲಿ ಮಾಡಿಸ್ತೀವಿ. ಈ ಮಿಕ್ಕಿದೆಲ್ಲ ಹಳ್ಳಿಗಳಿಗೂ ಅನುದಾನ ಹಾಕಿ ಅದರಲ್ಲಿ ಕಾಮಗಾರಿಗಳನ್ನು ಶುರು ಮಾಡ್ತಾ ಇದ್ದೀವಿ. ಎಲ್ಲ ನಾ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟೆಲ್ಲ ಒಗ್ಗಟ್ಟಾಗಿದ್ದು
ರಸ್ತೆ ಮಾಡಬೇಕು, ಮೋರಿ ಮಾಡಬೇಕು ಅಂದರೆ ಸಮಸ್ಯೆಗಳು ಬರ್ತಾವೆ ಇಲ್ಲಿ. ಈಗ ಶುರುವಾಯ್ತದೆ ಈಗ, ಅದಕ್ಕೆ ಮುಂಜಾಗ್ರತೆ ಹೇಳ್ತಾ ಇದ್ದೀನಿ. ಈ ನಮ್ಮನೆ ಮೋರಿ ನಮ್ಮನೆ ಏನೋ ಒದರಿಸ್ಕೊಬಿಟ್ಟಿದ್ದೀನಿ, ನಾವು ಬಿಡಿಗಿಲ್ಲ, ಅವ್ರು ಬಿಡಿಸು ಆಮೇಲೆ ನಾನು ಬಿಡ್ತೀನಿ ಅಂತೀನಿ. ಇದು ಪ್ರತಿ ಊರಲ್ಲೂ ಆಗಂಥದ್ದು. ಈಗ ನಾವು ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ದಯವಿಟ್ಟು ಈ ರಸ್ತೆಯಲ್ಲಿ ಮಾತಾಡ್ಕೊಂಡು ಸರಿಯಾಗಿ ಎಲ್ಲರೂ ಸಹಕಾರದಿಂದ ರಸ್ತೆಗಳನ್ನು ಮೋರಿಗಳನ್ನು ಮಾಡಿಸ್ಕೊಳ್ಳಿ ಅಂತ ನಿಮಗೆ ಕಳಕಳಿಯ ಮನವಿ ಮಾಡ್ಕೊತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರೋಂಥದ್ದು ಈಗಿನ ಜಾಸ್ತಿ ಈ ಎಲ್ಲ ಹಿರಿಯರೆಲ್ಲ ಇದ್ದೀರಿ, ಮುಂಚೆ ಇಷ್ಟೆಲ್ಲ ಕಾಯಿಲೆ ಬರ್ತಿತ್ತಾ? ಇವಾಗ ಜಾಸ್ತಿ ಆಗೈತೆ. ಆಸ್ಪತ್ರೆಗೆ ಹೋದ್ರೆ ಎಷ್ಟು ಬಿಲ್ ಆಯ್ತದ? ಈಗ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷದಿಂದ ಇಲ್ಲ ಅಂದ್ರೆ ಆಸ್ಪತ್ರೆಯಿಂದ ವಾಪಸ್ ಬರೀಬೋದು. 2 ಲಕ್ಷ 3 ಲಕ್ಷ ಕಟ್ಟಬೇಕು ಅಂದ್ರೆ ಎಲ್ಲಿ ತತ್ತಿರುತ್ತ? ಸಾಲ ಆಯ್ತು. ವಸಿ ಇನ್ಶೂರೆನ್ಸ್ ಈಗೆಲ್ಲ ಸಮಸ್ಯೆ ಆಗಿರೋದು ಹಂಗೆ. ಆರೋಗ್ಯನೂ ನಮ್ಮ ಆರೋಗ್ಯನೂ ಕೆಟ್ಟೋಯ್ತೈತೆ. ಯಾಕೆ ಆರೋಗ್ಯ ಕೆಟ್ಟೋಯ್ತೈತೆ? ರಸಗೊಬ್ಬರಗಳನ್ನ ಹಾಕಿ ಬೆಳೆಸಿ ನಾವು ತಿಂತಿರೋ ಪದಾರ್ಥ, ಕುಡಿತಿರೋ ನೀರು ಇವೆಲ್ಲ ಕಲುಷಿತವಾಗಿದೆ. ಅದಕ್ಕೆ ಈ ಥರ ಬರ್ತಾ ಇದೆ. ಅದನ್ನೆಲ್ಲ ನಾವು ಸರಿಪಡಿಸ್ಬೇಕಂದ್ರೆ ದಯವಿಟ್ಟು ತಾವೆಲ್ಲ ಸಾವಯವ ಕೃಷಿ ಕಡೆಗೆ ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀವಿ.